ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ಅವರು. ನಂಗೆ ನಿಮ್ ತರ ಡ್ರಾಮಾ ಮಾಡೋದು ಗೊತ್ತಿಲ್ಲ, ನಾನು ಅಮಿತ್ ಶಾ ಅವ್ರ ಕಾಲ್ ಹಿಡ್ಕೊಂಡಿಲ್ಲ, ಸದನದಲ್ಲಿ RSS ಗೀತೆಯನ್ನ ಹೇಳಿಲ್ಲ, DCM ಡಿ.ಕೆ.ಶಿ ಸ್ನಾನ ಮಾಡದೆ ಹಾಗೆ ಬಂದಿದ್ದಾರೆ, ಡಿ.ಕೆ.ಶಿ ಹಲ್ಲು ಕೂಡ ಉಚ್ಚದೆ ಹಾಗೆ ಬಂದಿದ್ದಾರೆ, ನಾನು ಕರ್ತವ್ಯ ಮಾಡಿ ಬಂದ್ರೆ ಈ ತರ ಅಂತಾರೆ. DCM ಡಿ.ಕೆ. ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಕಿಡಿಕಾರಿದ್ದಾರೆ. ಸ್ನಾನ ಇಲ್ಲದೆ ಹಲ್ಲು ಉಜ್ಜದೆ ಬಂದ್ಬಿಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ, ಆದ್ರೆ ನಾನು ಕರ್ತವ್ಯ ಮಾಡಿ ಬಂದಿದ್ದೇನೆ, ಶಾಸಕನಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ. ಡಿ.ಕೆ. ಶಿವಕುಮಾರ್ ಕರಿಟೋಪಿ ಅಂತ ಕರೀತಾರೆ. ಈ ಮಾತಂದಿರೋದು ಕ್ಷೇತ್ರದ ಜನಕ್ಕೆ. DCM ಡಿ.ಕೆ. ಶಿವಕುಮಾರ್ ದುರಹಂಕಾರ ತೋರಿದ್ದಾರೆ. ಡಿ.ಕೆ. ಶಿವಕುಮಾರ್ ದುರಹಂಕಾರದ ಪರಮಾವಿದೆ. ಎಷ್ಟು ದಿನ ನಡೆಯುತ್ತೆ ನಿಮ್ಮ ದುರಹಂಕಾರ? ಎಲ್ಲದಕ್ಕೂ ಟೈಮ್ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಚಾರಕ್ಕೆ ಮಾಡಕ್ಕೆ ಏನ್ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLA ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ ಆದ್ರೂ ಮಾಡ್ತೀನಿ. ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದರೆ ಸ್ಟೇಷನಲ್ಲಿ ಅವ್ರೇನು ಮಾಡೋಕ್ಕಾಗಲ್ಲ. ಇದು RSS ರೀ, ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆದು ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ. ನಾನು ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ಸಲ್ಲಿ ಬಂದರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗೆ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MP ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್ನು, ಕಮಿಷನರು ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು? ಇವತ್ತು ನಾವೆಲ್ಲ ಒಂದು ಕಡೆ ನಮ್ಮದು ಪಕ್ಷದ ಯಾವುದನ್ನ ಬಾವುಟ ಕಟ್ಟಿದ್ದೀವ? ಏನಾದ್ರು ಮಾಡಿದ್ದೀವ? ಇವರು ಕನಕಪುರದಿಂದ, ರಾಮನಗರದಿಂದ, ಜೈಲಿಂದ. ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ಅವರು. ನಂಗೆ ನಿಮ್ ತರ ಡ್ರಾಮಾ ಮಾಡೋದು ಗೊತ್ತಿಲ್ಲ, ನಾನು ಅಮಿತ್ ಶಾ ಅವ್ರ ಕಾಲ್ ಹಿಡ್ಕೊಂಡಿಲ್ಲ, ಸದನದಲ್ಲಿ RSS ಗೀತೆಯನ್ನ ಹೇಳಿಲ್ಲ, DCM ಡಿ.ಕೆ.ಶಿ ಸ್ನಾನ ಮಾಡದೆ ಹಾಗೆ ಬಂದಿದ್ದಾರೆ, ಡಿ.ಕೆ.ಶಿ ಹಲ್ಲು ಕೂಡ ಉಚ್ಚದೆ ಹಾಗೆ ಬಂದಿದ್ದಾರೆ, ನಾನು ಕರ್ತವ್ಯ ಮಾಡಿ ಬಂದ್ರೆ ಈ ತರ ಅಂತಾರೆ. DCM ಡಿ.ಕೆ. ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಕಿಡಿಕಾರಿದ್ದಾರೆ. ಸ್ನಾನ ಇಲ್ಲದೆ ಹಲ್ಲು ಉಜ್ಜದೆ ಬಂದ್ಬಿಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ, ಆದ್ರೆ ನಾನು ಕರ್ತವ್ಯ ಮಾಡಿ ಬಂದಿದ್ದೇನೆ, ಶಾಸಕನಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ. ಡಿ.ಕೆ. ಶಿವಕುಮಾರ್ ಕರಿಟೋಪಿ ಅಂತ ಕರೀತಾರೆ. ಈ ಮಾತಂದಿರೋದು ಕ್ಷೇತ್ರದ ಜನಕ್ಕೆ. DCM ಡಿ.ಕೆ. ಶಿವಕುಮಾರ್ ದುರಹಂಕಾರ ತೋರಿದ್ದಾರೆ. ಡಿ.ಕೆ. ಶಿವಕುಮಾರ್ ದುರಹಂಕಾರದ ಪರಮಾವಿದೆ. ಎಷ್ಟು ದಿನ ನಡೆಯುತ್ತೆ ನಿಮ್ಮ ದುರಹಂಕಾರ? ಎಲ್ಲದಕ್ಕೂ ಟೈಮ್ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಚಾರಕ್ಕೆ ಮಾಡಕ್ಕೆ ಏನ್ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLA ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ ಆದ್ರೂ ಮಾಡ್ತೀನಿ. ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದರೆ ಸ್ಟೇಷನಲ್ಲಿ ಅವ್ರೇನು ಮಾಡೋಕ್ಕಾಗಲ್ಲ. ಇದು RSS ರೀ, ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆದು ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ. ನಾನು ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ.
ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ಸಲ್ಲಿ ಬಂದರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗೆ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MP ಗೆ ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್ನು, ಕಮಿಷನರು ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು? ಇವತ್ತು ನಾವೆಲ್ಲ ಒಂದು ಕಡೆ ನಮ್ಮದು ಪಕ್ಷದ ಯಾವುದನ್ನ ಬಾವುಟ ಕಟ್ಟಿದ್ದೀವ, ಏನಾದ್ರು ಮಾಡಿದ್ದೀವ? ಇವರು ಕನಕಪುರದಿಂದ, ರಾಮನಗರದಿಂದ, ಜೈಲಿಂದ DK ಶಿವಕುಮಾರ್ ಅವರಿಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ಅವರು. ನಂಗೆ ನಿಮ್ ತರ ಡ್ರಾಮಾ ಮಾಡೋದು ಗೊತ್ತಿಲ್ಲ, ನಾನು ಅಮಿತ್ ಶಾ ಅವ್ರ ಕಾಲ್ ಹಿಡ್ಕೊಂಡಿಲ್ಲ, ಸದನದಲ್ಲಿ RSS ಗೀತೆಯನ್ನ ಹೇಳಿಲ್ಲ, DCM DKಶಿ ಸ್ನಾನ ಮಾಡದೆ ಹಾಗೆ ಬಂದಿದ್ದಾರೆ, DKಶಿ ಹಲ್ಲು ಕೂಡ ಉಚ್ಚದೆ ಹಾಗೆ ಬಂದಿದ್ದಾರೆ, ನಾನು ಕರ್ತವ್ಯ ಮಾಡಿ ಬಂದ್ರೆ ಈ ತರ ಅಂತಾರೆ. DCM DK ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಕಿಡಿಕಾರಿದ್ದಾರೆ. ಸ್ನಾನ ಇಲ್ಲದೆ ಹಲ್ಲು ಉಜ್ಜದೆ ಬಂದ್ಬಿಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ, ಆದ್ರೆ ನಾನು ಕರ್ತವ್ಯ ಮಾಡಿ ಬಂದಿದ್ದೇನೆ, ಶಾಸಕನಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ. DK ಶಿವಕುಮಾರ್ ಕರಿಟೋಪಿ ಅಂತ ಕರೀತಾರೆ. ಈ ಮಾತಂದಿರೋದು ಕ್ಷೇತ್ರದ ಜನಕ್ಕೆ. DCM DK ಶಿವಕುಮಾರ್ ದುರಹಂಕಾರ ತೋರಿದ್ದಾರೆ. DK ಶಿವಕುಮಾರ್ ದುರಹಂಕಾರದ ಪರಮಾವಿದೆ. ಎಷ್ಟು ದಿನ ನಡೆಯುತ್ತೆ ನಿಮ್ಮ ದುರಹಂಕಾರ? ಎಲ್ಲದಕ್ಕೂ ಟೈಮ್ ಇದೆ. DK ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಈ ರೀತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಚಾರಕ್ಕೆ ಮಾಡೋಕ್ಕೆ ಏನು ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLAನೇ. ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ. ಆದ್ರೂ ಮಾಡ್ತೀನಿ, ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದರೆ ಸ್ಟೇಷನಲ್ಲಿ ಅವ್ರೇನು ಮಾಡೋಕ್ಕಾಗಲ್ಲ. ಇದು RSS ರೀ, ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆದು ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ ನಾನು. ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ಸಲ್ಲಿ ಬಂದರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗೆ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MP ಗೆ ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್ನು, ಕಮಿಷನರು ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು? ಇವತ್ತು ನಾವೆಲ್ಲ ಒಂದು ಕಡೆ ನಮ್ಮದು ಪಕ್ಷದ ಯಾವುದನ್ನ ಬಾವುಟ ಕಟ್ಟಿದ್ದೀವ, ಏನಾದ್ರು ಮಾಡಿದ್ದೀವ? ಇವರು ಕನಕಪುರದಿಂದ, ರಾಮನಗರದಿಂದ,